बेळगाव इथल्या शहापूर रस्त्यावरील बँक ऑफ इंडिया सर्कलपासून जुना पीबी रस्त्यापर्यंत बांधलेल्या स्मार्ट सिटी रस्त्याच्या बांधकामामागे स्थानिक भाजप आमदार अभय पाटील यांचा हस्तक्षेप आहे। महापालिकेच्या कौन्सिल सभेचा गैरवापर करून महापालिका सदस्यांनी जनतेच्या कराच्या पैशाचा अपहार केल्याचा आरोप करून सोमवारी विविध संघटनांच्या नेत्यांनी आंदोलन करून जिल्हाधिकाऱ्यांना निवेदन दिले। यावेळी श्रीराम सेना हिंदुस्थानचे संस्थापक अध्यक्ष रमाकांत कोंडुस्कर म्हणाले की बेळगाव दक्षिण मतदारसंघाचे आमदार अभय पाटील यांनी अनेक भ्रष्टाचार केले असून अधिकारांचा गैरवापर केला आहे। रस्ता बांधकामात चूक करणाऱ्या अधिकाऱ्यांवर कारवाई करावी अशी मागणी त्यांनी केली। ಬೆಳಗಾವಿದ ಎಲ್ಲ ನಾಗರಿಕರು ನಾವೇ ಮೋರ್ಚಾ ಮುಖಾಂತರ DC ಅವ್ರ ಕಡೆ ಬಂದೀವಿ। ನೀವು ನೋಡ್ತಾ ಇದ್ದೀರಿ ಈ ಬೆಳಗಾಂ ಕಾರ್ಪೊರೇಷನ್ ಒಳಗಡೆ ಭಾಳ ಭ್ರಷ್ಟಾಚಾರವನ್ನು ನಡೀತಾ ಇದೆ। ಯಾರು ಲೋಕಪ್ರತಿನಿಧಿ ದಬ್ಬಾವಣಿಕೆಯಲ್ಲಿ ಇಲ್ಲೇ ಜನರದ ಭೂಮಿಯನ್ನು ಕಸ್ಕೊಳ್ತಾ ಇದ್ದಾರೋ, ಇಲ್ಲಿಗಲ್ಲಿ ರೋಡ್ ಮಾಡ್ತಾ ಇದ್ದಾರೋ, ರೋಡ್ ಮಾಡಿದ ನಂತರ ತಮ್ಮ ಸ್ವಾರ್ಥ ಸಲುವಾಗಿ ರೋಡ್ ಮಾಡೋದು, ಆಮೇಲೆ ಅದರ ಪರಿಹಾರವನ್ನು ಕಾರ್ಪೊರೇಷನ್ ಒಳಗಡೆಯಿಂದ ಕೊಡಬೇಕಂತ ಒಂದು ಆದೇಶವನ್ನು ಇಲ್ಲಿ ಆಗತ್ತೆ। ಆ ವಿಷಯಕ್ಕೆ ನಾವು ಅದು ವಿರೋಧ ಮಾಡೋ ಸಲುವಾಗಿ ನಾವೇ ಎಲ್ಲ ಜನರು ಇವತ್ತು ಮೋರ್ಚೆ ತೊಗೊಂಡು ಬಂದಿದ್ದೀವಿ। ವಿರುದ್ಧ ಹಂಗಿಲ್ಲ, ಕಾರ್ಪೊರೇಷನ್ ಒಳಗಡೆ ಈಗ 20 ಕೋಟಿ ರೂಪಾಯಿ ಅವ್ರಿಗೆ ಪರಿಹಾರವನ್ನು ಕೊಡಬೇಕಂತ ಒಂದು ಆರ್ಡರನ್ನು ಆಗಿದೆ। ಅದು ತಪ್ಪದು ಆರ್ಡರನ್ನು ಅವರು ಮಾಡ್ಯಾರು। ಅದು ಕಾರ್ಪೊರೇಷನ್ಗೆ ಅಧಿಕಾರ ಇಲ್ಲ, ನಗರ ಸೇವಕರಿಗೆ ಅಧಿಕಾರ ಇಲ್ಲ 20 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಬೇಕಂತ ಅಧಿಕಾರನೂ ಇಲ್ಲ। ಕಾರ್ಪೊರೇಷನ್ಗೆ 2 ಕೋಟಿ ರೂಪಾಯಿ ಕೊಡಬೇಕಂತ ಸುವಿಧಾವನ್ನು ಇದೆ। 5 ಕೋಟಿ ರೂಪಾಯಿ ಕೊಡಬೇಕಾದ್ರೆ DC ಅವ್ರಿಗೆ ಪವರ್ಸ್ ಇದೆ। 5 ಕೋಟಿ ಮೇಲೆ ಕೊಡಬೇಕಾದ್ರೆ ಸರ್ಕಾರಕ್ಕೆ ಅದು ಪವರ್ಸ್ ಇದೆ। ಆದರೂ ಸಹಿತ ಇಲ್ಲೇ ಇಲ್ಲಿಗಲ್ವಾಗಿ ಯಾರು MLA ಒತ್ತಾಯದಿಂದ ಈಗ ಅಧಿಕಾರ ಒಳಗಡೆ ಕಾರ್ಪೊರೇಷನ್ ಒಳಗಡೆ ಅಧಿಕಾರ ಒಳಗಡೆ ಇದ್ದುದಂಥ ನಗರ ಸೇವಕರು 20 ಕೋಟಿ ರೂಪಾಯಿ ಕೊಡಬೇಕಂತವನ್ನು ಠರಾವನ್ನು ಪಾಸ್ ಮಾಡಿದರೆ ಅದು ಠರಾವ್ ತಪ್ಪಿದೆ। ಆ ಠರಾವ್ ಮಾಡಿದ್ದಕ್ಕೆ ಅದು ಕಾರ್ಪೊರೇಷನ್ ಡಿಸಾಲ್ವ್ ಆಗಬೇಕಂತ ಒಂದು ಮನವಿಯನ್ನು ನಾವು ಮಾಡ್ತಾಯಿದ್ದೀವಿ। ಆದ ನಂತರ ಸ್ಮಾರ್ಟ್ ಸಿಟಿ ಒಳಗಡೆ ಎಲ್ಲ ಕೆಲಸವನ್ನು ಅರ್ಧವಟ್ಟಿದೆ, ಆ ಕೆಲಸವನ್ನು ಇನ್ನೂ ಪೂರ್ತಿ ಆಗ್ತಾ ಇಲ್ಲ। ಈಗ ಕಮಿಷನರ್ ಅವರು ಹೈಕೋರ್ಟ್ ಒಳಗಡೆ ಮಾಡಿ ಬಂದಾರು। ಈಗ 8 ಕೋಟಿ ರೂಪಾಯಿ ಜನರದು ಹೋಗಿದಾವ, ಅದೇ ಏನು ಈಗ ಯಾರು ಕೆಡೋದು? ನಮ್ದು ಬೇಡಿಕೆ ಏನಿದೆ ಅವ್ರಿಗೆ ಆ ಶಾಸಕ ಅದಾರು, ದಕ್ಷಿಣ ಶಾಸಕ ಅದಾರು, ದಕ್ಷಿಣ BJP ಶಾಸಕ ಅದಾರು। ಈಗ ಯಾವಾಗ ಅದು ರೋಡ್ ಆಯಿತು ಮನೆಯನ್ನು ಕೇಳಿದ್ದು ಆ ಟೈಮ್ಗೆ ಯಾರಲ್ಲೇ ಇದ್ದರು ಅವ್ರ ಕಡೆಯಿಂದ ಅದು ರೋಗವನ್ನು ಪರಿಹಾರವನ್ನು ತಗೋಬೇಕಂತ ಬೇಡಿಕೆಯನ್ನು ನಾವು ಈಗ ಮಾಡ್ತಾಯಿದ್ದೀವಿ। ಭ್ರಷ್ಟ ಕೆಲಸವನ್ನು ಆಗ್ತಾಯಿದೆ, ಪಾಲಿಕೆ ಒಳಗಡೆ ಭ್ರಷ್ಟ ಕೆಲಸವನ್ನು ಆಗ್ತಾಯಿದೆ, ಭ್ರಷ್ಟಾಚಾರ ಆಗ್ತಾಯಿದೆ। ಅದು ಭ್ರಷ್ಟಾಚಾರವನ್ನು ಬಂದ್ ಆಗಬೇಕಾ ಆ ವಿಷಯಕ್ಕೆ ಈಗ ಫಾರ್ಮ್ ನಂಬರ್ 2 ಸಿಗಬೇಕಾದ್ರೆ ರೋಕವನ್ನು ತಗೊಳ್ತಾ ಇದ್ದಾರೆ, ಅದು ಬಂದ್ ಆಗಬೇಕಾ? ಆ ಎಲ್ಲ ಭ್ರಷ್ಟಾಚಾರ ಬಂದ್ ಆಗಬೇಕಾ ಅಂತ ಆತ ಸಲುವಾಗಿ ನಾವೇ ಇವತ್ತು ಮೋರ್ಚಾ ಇದೆ। ಜಿಲ್ಲಾಧಿಕಾರಿಗೆ ನಾವು ಮನವಿ ಕೊಡ್ತಾ ಇದ್ದೇವೆ। ಭಾಳ ಸಮಸ್ಯೆ ಇದೆ, ಬರೀ ಒಂದು ಸಮಸ್ಯೆ ಇಲ್ಲ, ಭಾಳ ಸಮಸ್ಯೆ ಇದೆ। APMC ಭಾಜಿ ಮಾರ್ಕೆಟ್ ಅವ್ರದ್ದು ಸಮಸ್ಯೆ ಇದೆ। ಆದ ನಂತರ ಕೆಲಸವನ್ನು ಅರ್ಧವ್ರು ಬಿಟ್ಟಾರು, ಗಟರು, ಡ್ರೈನೇಜು, ರೋಡು ಎಲ್ಲ ಅರ್ಧವ್ರು ಬಿಟ್ಟಾರು, ಅದೆಲ್ಲ ಆಗಬೇಕು। ಶಾಸಕರ ವಿರುದ್ಧ ಅಥವಾ ಪಾಲಿಕೆ ವಿರುದ್ಧ? ಇಲ್ಲ, ನಮ್ದು ಹೋರಾಟ ಭ್ರಷ್ಟಾಚಾರ ವಿರುದ್ಧ। अत्राग यार्यारू भ्रष्टाचारी आधारला और ಎಲ್ಲರೂ विरुद्ध ನಮ್ಮ ಹೋರಾಟ। सरदार मैदानातून सुरुवात झालेल्या या आंदोलन रॅलीमध्ये अभय पाटील यांच्या विरोधात भ्रष्टाचाराचे बॅनर धरून घोषणाबाजी करण्यात आली। चोर है भाई चोर है, अभय पाटील चोर है अशा घोषणा देण्यात आल्या। विनोद कोलकार, KMM मराठी, बेळगाव।